ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ನ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಂಟ್ರಾಡೇಗೂ ಶಾರ್ಟ್ ಟರ್ಮ್ಗಿರುವಂಥ ವ್ಯತ್ಯಾಸ, ಇಂಟ್ರಾಡೇ ಅಂತಂದರೆ ಆ ದಿನ 3:30 ಒಳಗಡೆ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅಂದರೆ 3 ಗಂಟೆ 10 ನಿಮಿಷಕ್ಕೆ ನಾವು ಕ್ಲೋಸ್ ಮಾಡಬೇಕು ಆ ಟ್ರೇಡನ್ನು. ಬಟ್ ನಾವು ಆ ಇಂಟ್ರಾಡೇ ಮಾಡೋದ್ರಿಂದ ಸುಮಾರು ಲಾಸ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಹೊಸೊಬ್ಬರು ಯಾರಿದ್ದೀರಾ ಅವ್ರೇನು ಮಾಡಬೇಕು, ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ನ ತೊಗೋಬೋದು. ಶಾರ್ಟ್ ಟರ್ಮ್ ಅಂತಂದರೆ 2 ದಿನ 3 ದಿನ ಅಥವಾ 1 ವಾರ 1 ತಿಂಗಳವರೆಗೆ ನಾವು ಶಾರ್ಟ್ ಟರ್ಮ್ ಟ್ರೇಡನ್ನ ಮಾಡ್ಬೋದು. ಒಂದು 3 ತಿಂಗಳು 6 ತಿಂಗಳು ಸಹ ಮಾಡ್ಬೋದು. ನಮಗೆ ಒಂದೊಂದು ಸ್ಟಾಕು ಪ್ರತಿದಿನ ಏನಾಗುತ್ತೆ, ಒಂದು ಚೇಂಜ್ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಹೆಚ್ಚು ಕಡಿಮೆಯನ್ನು ನಾವು ಯಾವ ಥರ ಟ್ರೇಡಿಂಗ್ಗೆ ಬಳಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಲಾಸ್ಟ್ ಟೈಮ್ ಮಾಡಿದ್ದೆ. ಲಾಸ್ಟ್ ಟೈಮ್ ಅಂತಂದರೆ ಈಗ ಆಲ್ರೆಡಿ ರನ್ನಿಂಗ್ ಸಹ ಆಗ್ತಾ ಇದೆ. ಸ್ಟರ್ಲಿಂಗ್ ವಿಲ್ಸನ್ ಲಿಮಿಟೆಡ್ ಅಂಥೇಳಿ ಇದು ಒಂದು ಸಪೋರ್ಟ್ ತೊಗೊಂಡಿದೆ ಮತ್ತು ನೆಕ್ಸ್ಟ್ ಸಪೋರ್ಟ್ ಇಲ್ಲಿದೆ. ಜಸ್ಟ್ ನಾನು ಡ್ರಾ ಮಾಡ್ಕೊಂಡಿದ್ದೆ. ಇದು ಡೇ ಕ್ಯಾಂಡಲ್, ಪ್ರತಿಯೊಂದು ಸಹ ಡೇ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿದೆ ನೋಡ್ಕೊಳ್ಳಿ, ಡೇ ಕ್ಯಾಂಡಲ್ ಮತ್ತು SW ಸೋಲಾರ್ ಅನ್ನೋದು ಕಂಪನಿಯ ನೇಮ್. ನೋಡಿ ಇಲ್ಲಿ ಈ ಸಪೋರ್ಟನ್ನು ಟೆಸ್ಟ್ ಮಾಡ್ತಾ ಇದೆ. ಈ ಸಪೋರ್ಟ್ ಟೆಸ್ಟ್ ಮಾಡಿದಾಗ ನಾನು ತೊಗೊಂಡಿರಲಿಲ್ಲ, ಯಾವುದೇ ಟ್ರೇಡ್ ಮಾಡಿರಲಿಲ್ಲ. ಯಾಕಂತಂದರೆ ಇದು ಸಪೋರ್ಟಾಗಿ ಕೆಲಸ ಮಾಡುತ್ತಾ ಇಲ್ಲವೋ ಅನ್ನೋದು ಒಂದು ಡೌಟ್ ಆಗಿತ್ತು. ಇಲ್ಲಿ ನಾನು ಡ್ರಾ ಮಾಡಿರೋದು ಅದು ಅಷ್ಟೊಂದು ಪರ್ಫೆಕ್ಟಾಗಿರಲಿಲ್ಲ. ಅದರಿಂದ ಎಲ್ಲಿ ಪ್ರೈಸ್ ಮೂಮೆಂಟ್ ಜಾಸ್ತಿ ಆಗಿದೆಯೋ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ, ಅಂದರೆ ಹಾರಿಜಾಂಟಲ್ ಲೈನನ್ನು ಹಾಕಿದ್ದೀನಿ. ಅದೇ ಲೈನ್ ಇಲ್ಲೂ ಸಹ ಸಪೋರ್ಟಾಗಿ ಕೆಲಸ ಮಾಡಿದೆ. ಇದೆರಡು ಯಾವಾಗ ಕನ್ಫರ್ಮ್ ಆಯಿತೋ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಮತ್ತು ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಅನ್ನೋದನ್ನು ನಾವು ಕಾಯ್ತಾ ಇರಬೇಕು. ಯಾಕಂತಂದರೆ ಪ್ರತಿದಿನ ಇಂಟ್ರಾಡೇ ಮಾಡೋದ್ರಿಂದ ಒಂದಿನ ಏರುತ್ತೆ, ಒಂದಿನ ಇಳಿಯುತ್ತೆ. ನಾವು ಏರೋ ದಿನ, ಬೆಲೆ ಏರಿಕೆ ಆಗೋ ದಿನ ನಾವು ಶಾರ್ಟ್ ಸೆಲ್ ಮಾಡ್ತೀವಿ, ಅಥವಾ ಬೆಲೆ ಇಳಿಕೆ ಆಗುವಂತಹ ದಿನ ನಾವು ಲಾಂಗ್ ಹೋಗ್ತೀವಿ. ಇಂಥ ಸಮಯದಲ್ಲಿ ಏನಾಗುತ್ತೆ, ಲಾಸ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ಪ್ರತಿದಿನ ವೆಯ್ಟ್ ಮಾಡಬೇಕು. ಇದು ಒಂದೇ ಸ್ಟಾಕ್ ಅಂತಲ್ಲ, ನೀವು NSEಲಿರುವಂತಹ 500 ಸ್ಟಾಕ್ಸನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಈ ಥರ ನೀವು ಡ್ರಾ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಅವಕಾಶ ಸಿಗುವಾಗ ನಾನು ಇದನ್ನು ಅಲರ್ಟಲ್ಲಿ ಇಟ್ಟಿದ್ದೆ. ಅಂದರೆ ಈ ಪ್ರೈಸ್ ಬಂದಾಗ ನಮಗೆ ಅಲರ್ಟ್ ಆಗಬೇಕು ಅಂಥೇಳಿ ಸೆಂಟಿನಲ್ ಆ್ಯಪನ್ನು ನೀವು ಯೂಸ್ ಮಾಡ್ಬೋದು. ಆ್ಯಪ್ ಇಲ್ಲ, ಜಸ್ಟ್ ವೆಬ್ಸೈಟ್ನಲ್ಲಿ ಝೆರೋದ ಯಾರು ಯೂಸ್ ಮಾಡ್ತಾಯಿದ್ರೆ ಅವರಿಗೆ ಸೆಂಟಿನಲ್ ಫ್ರೀ ಇರುತ್ತೆ, ಅಲ್ಲೋಗಿ ನೀವು ಅಲರ್ಟನ್ನು ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್, ಈ ದಿನ ನನಗೆ ಅಲರ್ಟ್ ಆಯಿತು. ಅಲರ್ಟ್ ಅಂತಂದರೆ ಸೆಂಟಿನಲ್ಲಿಂದ ನಮಗೆ ಇಮೇಲ್ ಕಳಿಸ್ತಾರೆ. ಈ ದಿನ ನೋಡಿ, ಜಸ್ಟ್ ಒಂದು ಪಿನ್ ಬಾರ್ ಇದೆ, ಅಂದರೆ ಜಸ್ಟ್ ಲಾಂಗ್ ಕ್ಯಾಂಡಲ್ ಕೆಳಗಡೆವರೆಗೆ ಹೋಗಿ ಮತ್ತೆ ಕ್ಲೋಸ್ ಆಗುವಾಗ ಆ ದಿನದ ಎಂಡಲ್ಲಿ ಮತ್ತೆ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಓಪನ್ ಆಯಿತು ಅಲ್ಲಿಗೆ ಬಂದಿದೆ. ಅದರಿಂದ ಯಾವತ್ತೂ ಸಹ ಯಾರು ಪೊಸಿಷನಲ್ ತೊಗೊಳ್ತಿರೋ ಅಂಥವ್ರು ಯಾವ ಕ್ಯಾಂಡಲ್ ಇಟ್ಕೊಂಡಿದ್ದೀರೋ, ಅಂದರೆ ಡೇ ಕ್ಯಾಂಡಲ್ ಇಟ್ಟಿದ್ದರೆ ಆ ಡೇ ಎಂಡಲ್ಲೇ ನೀವು ಬೈ ಮಾಡಬೇಕು. ಅಥವಾ 1 ಅವರ್ ಕ್ಯಾಂಡಲ್ ಅಂತಂದರೆ ಆ 1 ಅವರ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಯಾಕಂತಂದರೆ ನೋಡಿ, ಇವತ್ತು ಎಷ್ಟು ಡೌನ್ ಆಗಿದೆ ಮತ್ತು ಕ್ಲೋಸ್ ಆಗುವಾಗ ಓಪನಿಂಗ್ ಪ್ರೈಸ್ಗೆ ಬಂದಿದೆ. ಅದರಿಂದ ಯಾವತ್ತೂ ಸಹ ಪೇಷನ್ಸ್ ಮುಖ್ಯ. ತಾಳ್ಮೆಯಿಂದ ನೀವೇನು ಮಾಡಬೇಕು, ಕಾಯ್ತಾ ಕೂತಿರಬೇಕು. ಆ ದಿನದ ಎಂಡಲ್ಲಿ ನಾನು ಏನು ಮಾಡಿದೆ, ಇದು ರೆಡ್ ಕಲರ್ ಕ್ಯಾಂಡಲ್ ಆದರೂ ಸಹ ಇದು ಲಾಂಗ್ ಬುಲ್ಲಿಶ್ ಕ್ಯಾಂಡಲ್. ಅಂದರೆ ಪವರ್ನವರು ತುಂಬ ಕೆಳಗಡೆ ಇಳಿದಿದ್ರು ಸಹ ಬುಲ್ ಏನು ಮಾಡಿದೆ, ಮತ್ತು ಹಳೆ ಪ್ರೈಸ್ಗೆ ತಂದಿದೆ. ಅಂದರೆ ನೆಕ್ಸ್ಟ್ ದಿನ ಮೇಲ್ಗಡೆ ಮೂವ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಇಂಥ ಟೈಮಲ್ಲಿ ನಾವು ಯಾವ ಥರ ನಾವು ಎಂಟ್ರಿ ಕೊಡ್ಬೋದು ಅಂತಂದರೆ, ಹಾರಿಜಾಂಟಲ್ ಲೈನ್ನ ತೊಗೊಳ್ತೇನೆ. ಆ ದಿನದ ಎಂಡಲ್ಲಿ ನೀವು ಕ್ಲೋಸ್ ಆಗುವಂಥ ಪ್ರೈಸಲ್ಲಿ ನಾವು
230 ನಾವು ಎಂಟ್ರಿ ಆಗಿದ್ದೆ. ಟಾರ್ಗೆಟ್ ಯಾವ ಥರ ಫಿಕ್ಸ್ ಮಾಡೋದು? ಪ್ರೀವಿಯಸ್ ಹೈ ಎಲ್ಲಿದೆ ಅನ್ನೋದನ್ನು ನೋಡಬೇಕು. ಪ್ರೀವಿಯಸ್ ಹೈ ಇದೆ, ಜಸ್ಟ್ ನಮಗೆ ಜಾಸ್ತಿ ಎಲ್ಲಿದೆ, ಎಲ್ಲ ಜಾಸ್ತಿ ಕ್ಯಾಂಡಲ್ಸ್ ಎಲ್ಲಿ ಮೀಟ್ ಆಗಿದೆಯೋ ಅದನ್ನು ನಾವು ಟಾರ್ಗೆಟಾಗಿ ಇಟ್ಕೋಬೋದು. ಅಂದರೆ 230ರಿಂದ 280ವರೆಗೆ ನನ್ನ ಟಾರ್ಗೆಟ್ ಇದೆ. ಸರಿ, ನೋಡೋಣ. ಸೊ ನೆಕ್ಸ್ಟ್ ದಿನ ಕನ್ಫರ್ಮ್ ಆಯಿತು, ಬುಲ್ಲಿಶ್ ಕ್ಯಾಂಡಲ್. ಇಲ್ಲಿ ಕೆಲವು ದಿನಗಳ ಕಾಲ ನಾವು ಟೈಮ್ ಕೊಡಬೇಕಾಗುತ್ತೆ, ವೆಯ್ಟ್ ಮಾಡಬೇಕು. ಮತ್ತು ಸ್ಟಾಪ್ ಲಾಸ್ ಖಂಡಿತ ಹಾಕಿರಬೇಕು. ಯಾರು ಡೆಲಿವರಿ ತೊಗೊಳ್ತೀರೋ ಅವರು ಸಹ, ಡೆಲಿವರಿ ತೊಗೊಳ್ಳೋರಿಗೂ ಸ್ಟಾಪ್ ಲಾಸ್ ಇದೆ. ಕೆಲವರು ಇಂಟ್ರಾಡೇ ಮಾತ್ರ ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡ್ಬೋದು ಅಂದ್ಕೊಂಡಿದ್ದಾರೆ, ಆ ಥರ ಇಲ್ಲ. ನೋಡಿ ಫ್ರೆಂಡ್ಸ್, ಟಾರ್ಗೆಟ್ ಅಚೀವ್ ಆಯ್ತಲ್ವಾ, ಅಲ್ಲಿಗೆ ನೀವು ಎಕ್ಸಿಟ್ ಆಗಬೇಕು. GTT ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ಟಾರ್ಗೆಟ್ ಪ್ರೈಸ್ ಮತ್ತು ಸ್ಟಾಪ್ ಲಾಸ್ ಪ್ರೈಸ್ ಎರಡೂ ನೀವು ಒಟ್ಟಿಗೆ ಎಂಟ್ರಿ ಮಾಡಿದ್ರೆ ಟಾರ್ಗೆಟ್ ಅಚೀವ್ ಆದ ತಕ್ಷಣ ನಿಮಗೆ ಆ ಟ್ರೇಡ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ಮತ್ತೆ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಈ ಪ್ರೈಸ್ನಲ್ಲಿ ಅಲರ್ಟ್ ಆಗೋ ಥರ ಸೆಟ್ ಮಾಡಿದ್ದೆ. ನೋಡಿ ಏನಾಗುತ್ತೆ ಅಂತೇಳಿ. ಸೊ ಮತ್ತೆ ಮೇಲ್ಗಡೆ ಹೋಗಿದೆ, ನಾನು ಎಂಟ್ರಿ ಕೊಡಲಿಲ್ಲ. ನನ್ನ ಅಲರ್ಟ್ ಈ ಗ್ರೀನ್ ಲೈನ್ ಇದೆ ಅಲ್ವಾ, ಅಲ್ಲಿಗೆ ಮಾತ್ರ ಅಲರ್ಟನ್ನು ಫಿಕ್ಸ್ ಮಾಡಿದ್ದೆ 220ರಲ್ಲಿ. ಯಾರ್ಯಾರಿಗೆ ಸೆಂಟಿನಲ್ ಯೂಸ್ ಮಾಡಿ ಅಭ್ಯಾಸ ಇಲ್ವಾ, ನೀವು ಕಮೆಂಟ್ ಮಾಡಿ ಸೆಂಟಿನಲ್ನ ಯಾವ ಥರ ಬಳಸ್ಬೋದು. ಅಂದರೆ ಪ್ರೈಸ್ ಅಲರ್ಟ್, ಯಾವುದಾದ್ರೂ ಒಂದು ಸ್ಟಾಕ್ ಈ ಪ್ರೈಸ್ ಬಂದರೆ ಅಲರ್ಟ್ ಮಾಡಿ ಅಂತ ನಾವು ಸೆಟ್ ಮಾಡಿದ್ರೆ ಅಲರ್ಟ್ ಬರುತ್ತೆ. ಯಾರಿಗಾದ್ರೂ ಅದ್ರ ಪರಿಚಯ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಹ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೀವು ಪ್ರತಿದಿನ ಎಲ್ಲ ಸ್ಟಾಕ್ ನೋಡೋಕ್ಕಾಗಲ್ಲ. ಈಗ 500 ಒಂದು ಚೆನ್ನಾಗಿರುವಂಥ 1000 ಸ್ಟಾಕ್ ತೊಗೊಂಡ್ರೆ ನೀವು ಪ್ರತಿದಿನ 1000 ಚಾರ್ಟ್ಗಳನ್ನ ನೋಡೋಕ್ಕಾಗಲ್ಲ. ಯಾವತ್ತಾದ್ರೂ ನೋಡಿದರೆ ನೀವು ಅಲರ್ಟ್ ಸೆಟ್ ಮಾಡಿಬಿಟ್ಟು ಇಟ್ಬಿಡಿ. ನಿಮಗೆ ಅಲರ್ಟ್ ಯಾವಾಗ ಪ್ರೈಸನ್ನು ಟಚ್ ಮಾಡುತ್ತೋ ಆವಾಗ ಅಲರ್ಟ್ ಆಗುತ್ತೆ, ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು. ಸೊ ಈ ದಿನ 220ಕ್ಕೆ ಬಂದಿತ್ತು, 21ಕ್ಕೆ ಬಂದಿತ್ತು, ನನಗೆ ಅಲರ್ಟ್ ಆಯಿತು. ಸೊ ಅಲರ್ಟ್ ಆದ ದಿನ ನಾನು ಮತ್ತೆ ವೆಯ್ಟ್ ಮಾಡ್ತಾಯಿದ್ದೆ. ಓಕೆ, ಅದರ ನೆಕ್ಸ್ಟ್ ದಿನ ನೋಡಿ, ಸೊ ಇನ್ನೊಂದು ಕ್ಯಾಂಡಲ್ ಎಕ್ಸ್ಟ್ರಾ ಬಂತು. ನೆಕ್ಸ್ಟ್ ದಿನ ನೋಡಿದಾಗ ಕೆಳಗಡೆ ವಾಲ್ಯೂಮ್ ನೋಡಿ. ಸೊ ವಾಲ್ಯೂಮ್ ಏನಾಗಿದೆ, ಒಂದು ವಾರಕ್ಕಿಂತ ಜಾಸ್ತಿ ಇದೆ, ಆ ಸರಾಸರಿಗಿಂತ ಜಾಸ್ತಿ ಇದೆ. ಅಂದರೆ ಆ ದಿನ ಬೈಯರ್ಸ್ ಜಾಸ್ತಿ ಆಗಿದ್ದಾರೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಬರೀ ಬೈಯರ್ಸ್ ಅಲ್ಲ, ಬಟ್ ಒಂದು ಕಡೆ ಸೆಲ್ಲರ್ಸು ಇರ್ತಾರೆ, ಬೈಯರ್ಸು ಇರ್ತಾರೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆಗ ಬೆಲೆನೂ ಜಾಸ್ತಿ ಆಗುತ್ತೆ, ಮತ್ತು ಸೆಲ್ ಮಾಡೋರು ಸಹ ಸೆಲ್ ಮಾಡಿರ್ತಾರೆ. ಅದರಿಂದ ಆ ದಿನ ವಾಲ್ಯೂಮ್ ಜಾಸ್ತಿ ಆಗಿದೆ. ಆ ದಿನ ಕನ್ಫರ್ಮ್ ಆದಾಗ ನಾನು ಈ ಪ್ರೈಸ್ಗೆ ತೊಗೊಂಡಿದ್ದೆ ₹233, 235 ಏನೋ ತೊಗೊಂಡಿದ್ದೆ. ಆ ದಿನ ಎಂಡ್ ಆದಾಗಲೇ ತೊಗೋಬೇಕು. ಒಂದು 3 ಗಂಟೆ 20 ನಿಮಿಷದಿಂದ 3 ಗಂಟೆ 30 ನಿಮಿಷದೊಳಗಡೆ ನೀವು ಬೈ ಮಾಡ್ಬೋದು. ಯಾಕಂತಂದರೆ ಕೆಲವೊಂದು ಟೈಮಲ್ಲಿ 3 ಗಂಟೆಗೆ ಬೈ ಮಾಡೋದು, 2 ಗಂಟೆಗೆ ಬೈ ಮಾಡಿದಾಗ ಏನಾಗುತ್ತೆ, ಆ ದಿನದ ಉಳಿದ ಸಮಯದಲ್ಲಿ ಏನಾಗುತ್ತೆ, ಫಾಸ್ಟಾಗಿ ಡೌನ್ ಆಗ್ಬೋದು. ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಂಡಾಗ ಮತ್ತೆ ನಾನು ಬೈ ಮಾಡ್ಕೊಂಡೆ. ಟಾರ್ಗೆಟ್ ಮತ್ತು ಹಳೆ ಪ್ರೈಸು ಇಲ್ಲಿವರೆಗೆ ಹೋಗಿತ್ತಲ್ವಾ. ಸೊ ನಾನು ಇಲ್ಲಿಗೆ ನೋಡಿ, ಇಲ್ಲೊಂದು ಮತ್ತು ಇಲ್ಲಿ ಒಂದು 3-4 ಸಲ ಟಚ್ ಮಾಡಿರುವಂಥ ಪ್ರೈಸಲ್ಲಿ ನನ್ನ ಟಾರ್ಗೆಟ್ನ ಇಟ್ಟಿದ್ದೆ. ಒಂದು ತಪ್ಪಾಗಿದೆ. ಇದು ನಾನು ಇನ್ನೂ ಟ್ರೇಡ್ ಕ್ಲೋಸ್ ಮಾಡಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದೇನೆ. ಯಾಕಂತಂದರೆ ನನ್ನ ಟಾರ್ಗೆಟನ್ನು ಫಿಕ್ಸ್ ಮಾಡಲಿಲ್ಲ, ಸ್ಟಾಪ್ ಲಾಸ್ ಮಾತ್ರ ಫಿಕ್ಸ್ ಮಾಡಿದ್ದೀನಿ. ಸ್ಟಾಪ್ ಲಾಸನ್ನು ಆವಾಗವಾಗ ಮಾಡಿಫೈ ಮಾಡ್ತಾ ಬರ್ತಾಯಿದ್ದೀನಿ. ಯಾರ್ಯಾರ ಹತ್ರ ಕಂಪ್ಯೂಟರ್ ಇಲ್ವೋ ದಯವಿಟ್ಟು ನೀವು ಮೊಬೈಲಲ್ಲಿ ಟ್ರೇಡಿಂಗ್ ವ್ಯೂ ಆ್ಯಪನ್ನು ಬಳಸಿ. ಎರಡೂ ಚೆನ್ನಾಗಿದೆ, ಕಂಪ್ಯೂಟ್ರು ಮತ್ತು ಮೊಬೈಲ್ ಎರಡೂ ಯೂಸ್ ಮಾಡ್ಬೋದು.
ಮತ್ತು ಒಂದೇ ಟೈಮಲ್ಲಿ ಎರಡೂ ಕಡೆ ಲಾಗಿನ್ ಮಾಡ್ಬೋದು. ನೀವು ಮೊಬೈಲಲ್ಲಿ ಏನು ಚಾರ್ಟ್ ಡ್ರಾ ಮಾಡ್ತೀರೋ ಅದು ಕಂಪ್ಯೂಟರ್ನಲ್ಲೂ ಸಹ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದು ಇವತ್ತಿನ ಡೇಟ್ವರೆಗೆ ಬಂದಿದೆ. ಈಗ ₹265 ಇದೆ. ಅಂದರೆ 230ರಿಂದ 265 ಒಂದು 15% ಪ್ರಾಫಿಟಲ್ಲಿದೆ. ಮತ್ತು ನಾನು ಟಾರ್ಗೆಟನ್ನು ಫಿಕ್ಸ್ ಮಾಡಿಲ್ಲ. ಸ್ಟಾಪ್ ಲಾಸನ್ನು ಆವಾಗವಾಗ ಮೋಡಿಫೈ ಮಾಡ್ತಾ ಬರ್ತಾಯಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಿಂದ ಒಂದು ಜಸ್ಟ್ ಒಂದು ಚಿಕ್ಕ ಐಡಿಯಾ ಸಿಕ್ಕಿರ್ಬೋದು. ಯಾರ್ಯಾರಿಗೆ ಯೂಸ್ ಆಯಿತೋ ಗೊತ್ತಿಲ್ಲ. ದಯವಿಟ್ಟು ಯೂಸ್ ಆದವರು ಲೈಕ್ ಬಟನ್ ಒತ್ತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ಏನೋ ಈ ಲಾಕ್ಡೌನ್ ಟೈಮಲ್ಲಿ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಕಡೆಗೆ ಬಂದಿದ್ದಾರೆ. ಸುಮಾರು ಜನ ಅಕೌಂಟ್ ಓಪನ್ ಮಾಡ್ತಾಯಿದ್ದಾರೆ, ಮೇಲ್ ಮಾಡ್ತಾಯಿದ್ದಾರೆ ಕೆಲವು ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ಕನ್ನಡ ಶೇರ್ ಮಾರ್ಕೆಟ್ ಅಂತ, ಅಂದರೆ ಟೆಲಿಗ್ರಾಮಲ್ಲಿ ಸಿಂಬಲ್ ಹಾಕಿ ಕನ್ನಡ ಶೇರ್ ಅಂತ ಟೈಪ್ ಮಾಡಿದಾಗ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು. ಮತ್ತು ನಿಮ್ಮ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಕನ್ನಡ ಶೇರ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಓಪನ್ ಆಗುತ್ತೆ. ಅಲ್ಲಿ ಕೆಲವೊಂದು ಈ ಥರ ಚಾರ್ಟನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸುಮಾರು ಸಕ್ಸಸ್ ಆಗ್ತಾಯಿದೆ. ಅದನ್ನು ಸಹ ಚೆಕ್ ಮಾಡಿ. ಮತ್ತು ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಯಾರ್ಯಾರಿಗೆ ಸೆಂಟಿನಲ್ ಬಗ್ಗೆ ಐಡಿಯಾ ಬೇಕೋ ಅವರು ಸಹ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.